ನಿಯಾಸಿನಮೈಡ್ ಪ್ಲಸ್ ಆಸಿಲಿಕ್ ಆಸಿಡ್ ನೀವು ಕಂಬೈನ್ ಮಾಡಿ ಅಪ್ಲೈ ಮಾಡಿದಾಗ ಕ್ವಿಕ್ ಆಗಿ ರಿಸಲ್ಟ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಇನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗ ಬರ್ತಾ ಬರ್ತಾ ಕಂಟಿನ್ಯೂಸ್ ಆಗಿ ಸ್ಪೀಡಾಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಮುಂಚೆ ತರ. ಓಕೆ, ಕೂಲ್ ಆಗಿ ಹೇಳೋದು. ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಸ್ನ ಮಿಸ್ ಮಾಡದೆ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಕೂಡ ಎಲ್ಲ ವಿಡಿಯೋಸ್ನ ಮಿಸ್ ಮಾಡದೆ ನೋಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಏನಂದ್ರೆ ಆಸಿಲಿಕ್ ಆಸಿಡ್ ಪಿಂಪಲ್ ಕ್ರೀಮ್ ಅಂದ್ರೆ ಪಿಂಪಲ್ ಜೆಲ್ ಬಗ್ಗೆ ರಿವ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ. 1 ಸೆಕೆಂಡ್, ಕ್ಯಾಮರಾ. ಓಕೆ, ರಿವ್ಯೂ ಮಾಡ್ತಿದ್ದೀನಿ. ಆಕ್ಚುಲಿ ಇದು ಪ್ರೆಗ್ನೆನ್ಸಿ ಸೇಫ್ ಕ್ರೀಮ್ ಕೂಡ, ಜೆಲ್ ಕೂಡ ಪಿಂಪಲ್ಗೆ ಯೂಸ್ ಮಾಡೋದು, ಅಥವಾ ಆಕ್ನಿ ಮಾರ್ಕ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇದಕ್ಕೆಲ್ಲ. ಆ್ಯಂಡ್ ನಾರ್ಮಲ್ ಇರೋರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಅಂದರೆ ನಿಮ್ಗೆ ಯಾವುದೇ ಸ್ಕಿನ್ ಕೇರ್ ಯೂಸ್ ಮಾಡಿದ ತಕ್ಷಣ ಕ್ವಿಕ್ ಆಗಿ ರಿಸಲ್ಟ್ ಕೊಡಲ್ಲ. ನನಗೂ ಅಷ್ಟೇ ಟೈಮ್ ತಗೊಂಡು ರಿಸಲ್ಟ್ ಕೊಡ್ತಾ ಇದ್ದೆ. ಆ್ಯಕ್ಚುಲಿ ಲಾಟ್ ಇಂಪ್ರೂವ್ಮೆಂಟ್ ಇದೆ ಸ್ಕಿನ್ನಲ್ಲಿ. ತುಂಬ ಬ್ರೇಕ್ಔಟ್ ಆಗಿದೆ. ಈ ಲೈಕ್ ಇದು ನನ್ನ ಸೆಕೆಂಡ್ ಟ್ರೈಮಿಸ್ಟರ್. ಈ ಜರ್ನಿಯಲ್ಲಿ ನನಗೆ ಸ್ಕಿನ್ ತುಂಬ ಬ್ರೇಕ್ಔಟ್ ಆಗಿದೆ. ಲೈಕ್ ಹಾರ್ಮೋನಲ್ ಚೇಂಜಸ್ ಇರುತ್ತಲ್ಲ ಪ್ರೆಗ್ನೆನ್ಸಿಯಲ್ಲಿ, ಸೊ ಹಾಗಾಗಿ ಸ್ಕಿನ್ ಬ್ರೇಕ್ಔಟ್ ಆಗೇ ಆಗುತ್ತೆ. ಎಲ್ಲೋ ಲಕ್ಕಿ, ಒಬ್ಬೊಬ್ರಿಗೆ ಉಲ್ಟಾ ನಡೆಯುತ್ತೆ ಸ್ಕಿನ್ ತುಂಬ ಚೆನ್ನಾಗಾಗೋದು ಆ ಥರ. ಸೊ ನನಗಂತೂ ಸ್ಕಿನ್ ಟೋಟಲಿ ಉಲ್ಟಾ. ನನ್ನ ಸ್ಕಿನ್ ಮುಂಚೆ ಹೆಂಗಿತ್ತು ಇವಾಗ ಹಂಗಿಲ್ವೇ ಇಲ್ಲ, ಟೋಟಲಿ ಉಲ್ಟಾ ಅಂತ ಹೇಳ್ಬೋದು. ಜಾಸ್ತಿ ಬ್ರೇಕ್ಔಟ್ಸ್ ಆ್ಯಂಡ್ ಜಾಸ್ತಿ ಡ್ರೈನೆಸ್ ಆ್ಯಂಡ್ ಪಿಗ್ಮೆಂಟೆಡ್ ಸ್ಕಿನ್ ಆ್ಯಂಡ್ ಡಾರ್ಕ್ ಸ್ಕಿನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈಕ್ ಇದೆಲ್ಲ ಇದೆ. ಸೊ ಬಟ್ ನಾವು ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ತಿರ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಹೆಲ್ದಿ ಫುಡ್ ಫಾಲೋ ಮಾಡ್ಕೊಳ್ಬೋದು. ಆ್ಯಂಡ್ ಜೊತೆಗೆ ಈ ಥರ ಮೆಡಿಕೇಟೆಡ್ ಕ್ರೀಮ್ಸ್ ಯಾವುದು ಸೇಫ್ ಇದೆ ಅಂತ ನೋಡಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಯಾವುದು ಸೇಫು ಏನು ಅಂತ ಗೊತ್ತಾಗಿಲ್ಲ, ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಸಿಗುತ್ತೆ ನೋಡಿ, ಅದು ಕೂಡ ನಿಮಗೆ ಕನ್ಫ್ಯೂಸ್ ಆಯಿತು, ನಮ್ಮ ಸ್ಕಿನ್ ಟೈಪ್ ಗೊತ್ತಾಗಿಲ್ಲ, ಆ್ಯಂಡ್ ಯಾವ್ದು ಕ್ರೀಮ್ ಯಾವ ಜೆಲ್ ಯೂಸ್ ಮಾಡಬೇಕು ಪಿಂಪಲ್ಸ್ ಆಕ್ನಿ ಮಾರ್ಕ್ಸ್ಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಅಂದರೆ ಪ್ಲೀಸ್ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ಸ್ನ. ಸೇಫ್ ಇಂಗ್ರೀಡಿಯೆಂಟ್ಸ್ ಯಾವುದು ಏನು ಅಂತ ಚೆಕ್ ಮಾಡಿ ಅವ್ರು ನಿಮಗೆ ಕೊಡ್ತಾರೆ. ಸೊ ಯೂಸ್ ಮಾಡಿ. ಸೊ ಇವಾಗ ಈ ಕ್ರೀಮ್ದು ರಿವ್ಯೂಸ್ ಮಾಡ್ತಿದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಸೇಫೆಸ್ಟ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಪಿಂಪಲ್ಸ್ ಟ್ರೀಟ್ ಮಾಡೋಕ್ಕಾಗಲಿ, ಅಥವಾ ನಿಮ್ಮ ಪಿಗ್ಮೆಂಟೇಷನ್ ಟ್ರೀಟ್ ಮಾಡೋಕ್ಕಾಗಲಿ, ಡಾರ್ಕ್ ಸ್ಪಾಟ್ಸ್ ಟ್ರೀಟ್ ಮಾಡೋದಕ್ಕಾಗಲಿ, ರಿಂಕಲ್ಸ್ ಟ್ರೀಟ್ ಮಾಡೋದಕ್ಕಾಗಲಿ, ಟೋಟಲಿ ಸ್ಕಿನ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನು ಟ್ರೀಟ್ ಮಾಡೋದಕ್ಕೆ ಸೇಫೆಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಆಸಿಲಿಕ್ ಆಸಿಡ್. ನಿಮಗಿದು ತುಂಬ ಬ್ರ್ಯಾಂಡಲ್ಲಿ ಅವೈಲಬಲ್ ಇರುತ್ತೆ. ನಿಮಗೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿರೋ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತೀನಿ ಅಂದರೂ ಕೂಡ ನೀವು ಅದು ಯಾವುದದು ನೀವು ಆರ್ಡಿನರಿ ಬ್ರ್ಯಾಂಡಿಂದ ಯೂಸ್ ಮಾಡ್ಬೋದು. ಆಸಿಲಿಕ್ ಆಸಿಡ್ ಸೀರಮ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಒಂದಷ್ಟು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ನೋಡಿ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆಸಿಲಿಕ್ ಆಸಿಡ್ದು ಕ್ರೀಮ್ ಆ್ಯಂಡ್ ಸೀರಮ್ದು ಲಿಸ್ಟು. ಬಟ್ ಅಫೋರ್ಡಬಲ್ ಬಂದು ನಿಮಗೆ ಇದು ಆಸಿಡ್ ಡರ್ಮ್ 10% ಅಂತ ಸಿಗುತ್ತೆ. ಇದು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ಆರಾಮಾಗಿ. ಆ್ಯಂಡ್ ಇದು ಕಾಸ್ಟ್ ಬಂದು ನಾನು ಮರ್ತುಬಿಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ. ವಿತಿನ್ 200 ರೂಪೀಸ್ ಇರ್ಬೋದು. ಪ್ರೈಸ್ ಎಲ್ಲಿದೆ ಅಂತ ಎಲ್ಲೂ ಇಲ್ಲ, ಸುತ್ತ ನೋಡಿದೆ, ಗೊತ್ತಿಲ್ಲ ಇನ್ನು ಎಲ್ಲಿ ಹೈಡ್ ಮಾಡಿದ್ದಾರೆ ಅಂತ. ಸೊ ಇಟ್ಸ್ ಓಕೆ, ಇದು ವಿತಿನ್ 200 ರೂಪೀಸ್ ಅಫೋರ್ಡಬಲ್ ಇದೆ. ಸೊ ಸೇಮ್ ವೇಯಲ್ಲಿ ವರ್ಕ್ ಆಗ್ತಿದೆ. ಸೊ ಅಂದಮೇಲೆ ಏನಕ್ಕೆ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಮೇಲೆ ಬಜೆಟ್ ಹಾಕೋದು ಅಂತ. ಸೊ ಇದನ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಕೇರ್ ಈ ಜರ್ನಿಯಲ್ಲಿ ಯು ನೀಡ್ ಟು ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಸೇಫೆಸ್ಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಕೂಡ ಅಷ್ಟೇ, ನನ್ನ ಸ್ಕಿನ್ ಕೇರ್ ಬಂದು ಇವಾಗ ಲೈಕ್
ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿಬಿಟ್ಟಿದೆ. ಸೊ ನೈಟ್ ಸ್ಕಿನ್ ಕೇರ್ಗೆ ಬಂದರೆ ಇದೊಂದು ಯೂಸ್ ಮಾಡ್ತೀನಿ. ಈಗ ಹೊಸದಾಗೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದೇನಂತ ತೋರಿಸ್ತೀನಿ. ಓಕೆ, ಇದೊಂದು ಯೂಸ್ ಮಾಡ್ತೀನಿ ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಇದನ್ನ ಯೂಸ್ ಮಾಡಬೇಕು. ಓಕೆ, ಈಗ ಬೇಸಿಕ್ ಮಾಯ್ಶ್ಚರೈಸರ್ ಯಾವುದು ಸೆರಮೈಡ್ ಆ್ಯಂಡ್ ಹೈಲೋರಿನಿಕ್ ಆ್ಯಸಿಡ್ ಈ ಥರ ಎಲ್ಲ ಸೇಫ್ ಇರುತ್ತೆ, ನಿಯಾಸಿನಮೈಡ್ ಈ ಥರ, ಅದನ್ನು ಅಪ್ಲೈ ಮಾಡಿಬಿಟ್ಟು ಇದನ್ನ ಯೂಸ್ ಮಾಡಬೇಕು. ಆಸಿಡರ್ಮ್ ಕ್ರೀಮ್ ನೀವು ಇದೊಂದೇ ಖಾಲಿ ಯೂಸ್ ಮಾಡ್ತೀರಾ ಅಂದರೆ ನಾನು ಇದೇ ಸ್ಟೆಪ್ ಫಾಲೋ ಮಾಡ್ತಿದ್ದು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಅದೇನಂತ ಹೇಳ್ತೀನಿ ಕೂಡ. ಆ್ಯಂಡ್ ಆ ಕ್ರೀಮ್ ಯಾವುದು ಅಂತ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಈಗ ಹಾರ್ಮೋನಲ್ ಚೇಂಜಸ್ಸಿಂದ ತುಂಬ ಆಕ್ನೆಸ್ ಆಗುತ್ತೆ ಈ ಚಿನ್ ಏರಿಯಾದಲ್ಲಿ ಎಲ್ಲ. ನಾರ್ಮಲ್ ಇರೋರ್ಗು ಆಗುತ್ತೆ. ಲೈಕ್ ನಾನು ಈ ಕ್ರೀಮ್ನ ಪ್ರೆಗ್ನೆನ್ಸಿ ಸೇಫ್ ಅಂತ ಹೇಳ್ತಿದ್ದೀನಿ ಹೊರತು ನಾರ್ಮಲ್ ಇರೋರು ಯೂಸ್ ಮಾಡೋಕ್ಕಾಗಲ್ಲ ಅಂತಲ್ಲ. ನಾರ್ಮಲ್ ಇರೋರ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಿಂಪಲ್ ಕ್ರೀಮ್. ಇದು ಯೂಸ್ ಮಾಡಿ ಆ್ಯಂಡ್ ನೀವೇ ರಿಸಲ್ಟ್ ನೋಡ್ತೀರಾ. ಓಕೆ, ನೀವೇನಾದರೂ ಇವಾಗಲೇ ಹೇಳ್ಬಿಡ್ತೀನಿ, ಆಮೇಲೆ ಮತ್ತೊಂದು ಕಮೆಂಟ್ ಬರುತ್ತೆ, ನೀವು ಟ್ರೆಟಿನಾಯಿನ್ ಯೂಸ್ ಮಾಡೋಕ್ಕೆ ಹೇಳಿದ್ದೀರಾ, ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದಾ ಅಂತ. ಟ್ರೆಟಿನಾಯಿನ್ ಬಂದು ಇಟ್ಸ್ ಲೈಕ್ ಆ್ಯಂಟಿ ಏಜಿಂಗ್ ಕ್ರೀಮ್. ಓಕೆ, ಅದನ್ನು ನೀವು ವೀಕ್ಲಿ 2 or 3 times ಯೂಸ್ ಮಾಡ್ತೀರಾ ಅಂದರೆ ಇನ್ನು ಮಿಕ್ಕಿದ 2 days ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಓಕೆ, ಆ ಥರ ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡಬೇಕು. ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಬಾರ್ದು. ಓಕೆ, ಇದು ಕೂಡ ಟಾಪಿಕಲ್ ಕ್ರೀಮ್. ಸೊ ಇದು ಸೇಫ್ ಆಗಿದೆ ಎಲ್ರಿಗೂ ಕೂಡ, ನಾರ್ಮಲ್ ಅವ್ರಿಗೂ ಕೂಡ, ಪ್ರೆಗ್ನೆನ್ಸಿ ಅವ್ರಿಗೂ ಕೂಡ. ಆ್ಯಂಡ್ ರಿವ್ಯೂಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸಿಗೆ. ಬಟ್ ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ತುಂಬ ಕ್ವಿಕ್ಕಾಗಿ ವರ್ಕ್ ಆಗಬೇಕು ಅಂದರೆ ಆಗಲ್ಲ, ಮ್ಯಾಜಿಕ್ ಆಗಲ್ಲ, ಮ್ಯಾಜಿಕ್ ಅಂತೂ ಆಗಲ್ಲ. 2 to 3 months ಯೂಸ್ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಈಗ ಪಿಂಪಲ್ಸ್ ಆಗಿ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಏನಾದರೂ ಜಾಸ್ತಿ ಆಗಬೇಕಾದ್ರೆ ಪಿಂಪಲ್ಸಲ್ಲಿ ಇದು ಅದನ್ನು ತಡೆಗಟ್ಟೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಕ್ರೀಮು ಬೇಗ ಪಿಂಪಲ್ಸ್ನ ಶ್ರಿಂಕ್ ಮಾಡೋದಿರಲಿ, ಏನಂತಾರೆ ಅದು ದಪ್ಪ ಇರುತ್ತೆ ಪಿಂಪಲ್ಸು, ಒಂದು 3 daysಲ್ಲಿ ಅದ್ರ ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಹಂಗೆ ಯೂಸ್ ಮಾಡ್ತಾ 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 ಅದ್ರದ್ದು ಟೋಟಲ್ ಅಪೀರಿಯನ್ಸೇ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಈಗ ಇದು ತುಂಬ ನನಗೆ ದಪ್ಪ ಆಗ್ಬಿಟ್ಟಿತ್ತು ಪಿಂಪಲ್ಸ್. ಓಕೆ, ಇವಾಗ ಉಟ್ಕೋಬಾರ್ದು ಪಿಂಪಲ್ಸ್ನ, ವಿಡಿಯೋಗೋಸ್ಕರ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಇವಾಗ ಆಲ್ಮೋಸ್ಟ್ ಲೈಕ್ ಪಿಂಪಲ್ಸ್ ಹೊರಟೋಗಿದೆ, ಒಂಚೂರು ಎಲ್ಲೋ ಇದೆ, ಬಟ್ ಸ್ವಲ್ಪ ಕಲೆ ಇದೆ. ಕಲೆ ಕೂಡ ಹಂಗೆ ಸ್ಟೇಜ್ ಬೈ ಸ್ಟೇಜ್ ಟ್ರೀಟ್ ಮಾಡ್ತಾ ಹೋಗುತ್ತೆ. ಸೊ ಅದಷ್ಟೇ ರಿವ್ಯೂಸು. ಸಿಂಪಲಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಸೇಫ್. ಪ್ರೆಗ್ನೆನ್ಸಿ ಆ್ಯಂಡ್ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ತುಂಬ ಸೇಫ್ ಇಂಗ್ರೀಡಿಯೆಂಟ್ಸ್. ಸೊ ಯೂಸ್ ಮಾಡ್ಬೋದು ನೀವು. ಇದರಲ್ಲಿ ಅಪ್ ಟು 20% ತನಕ ಸಿಗುತ್ತೆ. ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ, ಆಸಿಡರ್ಮ್ ಅಥವಾ ಆಸಿಲಿಕ್ ಆಸಿಡ್ ನೀವೇನಾದರೂ ಕರ್ಕೊಳ್ಬೋದು. ಇದರಲ್ಲಿ ಅಪ್ ಟು 20% ತನಕನೂ ಇರುತ್ತೆ. ಇದು ಲೋ ಕಾನ್ಸಂಟ್ರೇಷನ್. ನಾನು 10% ಯೂಸ್ ಮಾಡ್ತಿದ್ದೀನಿ, ವಿಚ್ ಇಸ್ ಸೇಫ್. ಅದಕ್ಕೂ ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀರಾ ಅಂತಂದರೆ 15% ಆಸಿಲಿಕ್ ಆಸಿಡ್, 15% ಆಸಿಲಿಕ್ ಆಸಿಡ್, 20% ಈ ಥರ ಇನ್ಕ್ರೀಸ್ ಮಾಡ್ತೀರಾ ಅಂದರೆ ಪ್ಲೀಸ್ ನಾನಂತೂ ರೆಕಮೆಂಡ್ ಮಾಡಲ್ಲ. ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಜಾಸ್ತಿ ಅಮೌಂಟ್ ಇರೋದನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಈ 10% ಸಾಕು. ಅಷ್ಟು ಸ್ವಲ್ಪ ಜಾಸ್ತಿ 10% ನಮಗೆ ಪಿಂಪಲ್ಸ್ ಏನೇ ಟ್ರೀಟ್ ಮಾಡೋದಕ್ಕೂ ಕೂಡ ಸಾಕು. 15-20% ಅಂದರೆ ಪರ್ಟಿಕ್ಯುಲರ್ ಸ್ಕಿನ್ ಟೈಪ್ಸಿಗೆ, ಪರ್ಟಿಕ್ಯುಲರ್ ಪ್ರಾಬ್ಲಮ್ಸಿಗೆ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ನೀವು ಕನ್ಸಲ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಐ ವುಡ್ ಸೇ 10% ಸೇಫ್ ಆಗಿರುತ್ತೆ, ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದರದ್ದು ರಿವ್ಯೂಸ್ ಎಲ್ಲ ಕೊಟ್ಟಾಯಿತು. ಟ್ರೈ ಮಾಡಿ ಆ್ಯಂಡ್ ವರ್ಕ್ ಆಗುತ್ತೆ ಅಷ್ಟು. ಓಕೆ, ನೆಕ್ಸ್ಟ್ ಬಂದು ಇದನ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ಬಿಡ್ತೀನಿ. ಸೇಮ್ ನೀವು ಟ್ರೆಟಿನಾಯಿನ್ ಯೂಸ್ ಮಾಡ್ತಿದ್ದವರು ಅಂದರೆ ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಆಲ್ರೆಡಿ ಆ ಸ್ಟೆಪ್ ಗೊತ್ತಿರುತ್ತೆ, ಸ್ಯಾಂಡ್ವಿಚ್ ಮೆಥಡ್. ಸೊ ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಅದು ಸ್ವಲ್ಪ ಒಣಗೋ ತನಕ ವೆಯ್ಟ್ ಮಾಡಿ. ನೆಕ್ಸ್ಟು ಆಸಿಲಿಕ್ ಆಸಿಡ್ನ ನೀವು ಸ್ಪಾಟ್ ಟ್ರೀಟ್ಮೆಂಟ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಅಲ್ಲಿಗೆ ಮಾತ್ರ ಅಪ್ಲೈ ಕೂಡ ಮಾಡ್ಬೋದು. ಅಥವಾ ನೀವು ಆಲ್ ಓವರ್ ಫೇಸ್ ಪಿ ಸೈಜ್ ತಗೊಂಡು ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ. ಅಗೇನ್ ನಿಮಗೆ ನೆಕ್ಗೆ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನಿಮಗೆ ನೆಕ್ಕಲ್ಲೂ ಏನಾದರೂ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದೆ ಆ ಥರ ಅಂದರೆ ಅಪ್ಲೈ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಬಂದು ತುಂಬ ಮುಗಿಸ್ಬಿಡ್ತೀನಿ. ಸೊ ಅದಾದಮೇಲೆ ಕ್ರೀಮ್ನ ಜಸ್ಟ್ ಆಲ್ ಓವರ್ ಫೇಸ್ ಸ್ಪ್ರೆಡ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಬೋದು, ಅಥವಾ ಸ್ಪಾಟ್ ಟ್ರೀಟ್ಮೆಂಟ್ ಥರ ಯೂಸ್ ಮಾಡ್ಬೋದು. ಅದಾದಮೇಲೆ 3rd ಸ್ಟೆಪ್ ಮತ್ತೆ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಯಾವುದೇ ಟಾಪಿಕಲ್ ಕ್ರೀಮ್ ಯೂಸ್ ಮಾಡಿದ್ರು ಕೂಡ ಸ್ಕಿನ್
ಡ್ರೈ ಆಗುತ್ತೆ. ಇರೋ ಫಾರ್ಮುಲಾ ಆಗಿರುತ್ತೆ, ಲೈಕ್ ಸ್ವಲ್ಪ ಸ್ಕಿನ್ ಜಾಸ್ತಿ ಡ್ರೈ ಮಾಡೋದು, ಸೆನ್ಸಿಟಿವ್ ಮಾಡೋದು ಇರುತ್ತೆ. ಅದಕ್ಕೋಸ್ಕರ ನೀವು ಮತ್ತೆ ಮಾಯಶ್ಚರೈಸರ್ನ ಲೇಯರ್ ಮಾಡಿ ಬಿಡ್ಬೋದು. ನೀವು ಆಯಿಲಿ ಸ್ಕಿನ್ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಮಾಯಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಇದು ಅಪ್ಲೈ ಮಾಡಿ ಕೂಡ ಬಿಡ್ಬೋದು. ಡ್ರೈ ಸ್ಕಿನ್ ಇದ್ದೀರಾ ಅಂದರೆ ಇದು ಅಪ್ಲೈ ಮಾಡಿದ್ಮೇಲೂ ಕೂಡ ಮತ್ತೆ ಮಾಯಶ್ಚರೈಸರ್ ಹಾಕಿದ್ರೆ ತುಂಬ ಒಳ್ಳೇದು. ಓಕೆ, ಆ್ಯಂಡ್ ನೆಕ್ಸ್ಟ್ ನಾನೇನು ಹೇಳ್ತಾ ಇದ್ದೆ, ಈಗ ಯಾವ ಥರ ಯೂಸ್ ಮಾಡೋದಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಬಂದು ಇದು ಬಂದು ಕ್ರೀಮ್ ಟೈಪು ಇರಲ್ಲ, ಈ ಕಡೆ ಸಾರಿ ಕ್ರೀಮ್ ಟೈಪು ಇರಲ್ಲ, ಈ ಕಡೆ ವಾಟ್ರಿ ಟೈಪು ಇರಲ್ಲ. ಇದೊಂಥರ ಜೆಲ್ ಬೇಸ್ಡ್, ಲೈಕ್ ಈ ಥರ ಒಂಥರ ಜೆಲ್ ಬೇಸ್ಡ್ ಕ್ರೀಮ್ ಅಂತಲೇ ಹೇಳ್ಬೋದು. ನೋಡಿರ್ತೀರ, ಯೂಸ್ ಮಾಡಿದರೆ ಗೊತ್ತಿರುತ್ತೆ. ತುಂಬ ತಿಕ್ ಕ್ರೀಮು ಇಲ್ಲ, ತುಂಬ ತೆಳು ಕ್ರೀಮು ಇಲ್ಲ, ಇನ್ ಬಿಟ್ವೀನ್ ಕನ್ಸಿಸ್ಟೆನ್ಸಿ ಇದೆ. ಓಕೆ, 15 ಗ್ರಾಮ್ ಇದು ವಿದಿನ್ 200 ರೂಪೀಸ್ಗೆ ಸಿಗುತ್ತೆ. ಐ ಥಿಂಕ್ ನಾನು ಆಲ್ ಓವರ್ ಎಲ್ಲನೂ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಈ ಕ್ರೀಮ್ ಬಗ್ಗೆ. ನಾನು ಇದನ್ನು ಐ ಥಿಂಕ್ ಯಾವಾಗ ಒಂದು 3 or 4 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಅಷ್ಟು ಎನರ್ಜಿ, ಪೇಷನ್ಸ್ ಏನೂ ಇರ್ತಿರ್ಲಿಲ್ಲ. ಸೊ ನಾನು ಮಾಡ್ತಿರ್ಲಿಲ್ಲ, ಸುಸ್ತಾಗ್ಬಿಟ್ಟಿರ್ತಿತ್ತು. ಫಸ್ಟ್ ಟ್ರೈಮಸ್ಟರಲ್ಲಿ ತುಂಬ ಸುಸ್ತಾಗುತ್ತಲ್ವ, ಅಯ್ಯೋ ಎಷ್ಟೊತ್ತಿಗೆ ಮಲಗಿದ್ರೆ ಸಾಕು ಅನಿಸುತ್ತೆ ಅಂತ ನಾನು ವರ್ಕ್ ಮಾಡ್ತಾನೆ ಇದ್ದೀನಿ ಫಸ್ಟ್ ಟ್ರೈಮಸ್ಟರು. ಆ್ಯಂಡ್ ಇವಾಗಲೂ ಕೂಡ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನನಗೆ ವರ್ಕ್ ಮುಗಿಸಿ ಮನೆಗೆ ಹೋಗಿ ಮಲಗಿದ್ರೆ ಸಾಕಪ್ಪ ಅನ್ನೋಷ್ಟು ಇರ್ತಿತ್ತು. ಸೊ ಹಾಗಾಗಿ ಸ್ಕಿನ್ ಕೇರ್ ಅಷ್ಟು ಫಾಲೋ ಮಾಡ್ತಿರ್ಲಿಲ್ಲ. ಈ ಸೆಕೆಂಡ್ ಟ್ರೈಮಸ್ಟರಲ್ಲಿ ಸ್ವಲ್ಪ ಫೀಲಿಂಗ್ ಬೆಟರ್, ಸ್ವಲ್ಪ ಎನರ್ಜೆಟಿಕ್ ಆಗಿರೋ ಥರ ಫೀಲ್ ಆಗಿ ಸೊ ಸ್ಕಿನ್ ಕೇರ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆಗಿಂದ ನನ್ನ ಸ್ಕಿನ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಷ್ಟೇ. ಸೊ ಕಂಟಿನ್ಯೂಸ್ಲಿ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಮೇ ಬಿ ಒಂದು 2 ಮಂತ್ಸಿಂದ ಅಂತ ಹೇಳ್ಬೋದು. ಬಟ್ ಅದಕ್ಕೂ ಮುಂಚೆ ಅದ್ರ ಮೇಲೆ ಲಿಗಾ ಬಂದರೆ ಅಪ್ಲೈ ಮಾಡ್ತಿದ್ದೆ, ಇಲ್ಲ ಅಂದರೆ ಬಿಟ್ಬಿಡ್ತಿದ್ದೆ. ಸೊ ಇಷ್ಟೇ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಕನ್ಸಿಸ್ಟೆನ್ಸಿ ಇರಲಿ, ಪೇಷನ್ಸ್ ಇರಲಿ, ಆ್ಯಂಡ್ ಬಿಲೀವ್ ಆ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ. ನಿಜವಾಗ್ಲೂ ವರ್ಕ್ ಆಗುತ್ತೆ, ಆ್ಯಂಡ್ ವೆಯ್ಟ್ ಮಾಡಿ ನೋಡಿ. ಓಕೆ, ಆ್ಯಂಡ್ ಮುಗೀತು. ಇನ್ನೊಂದು ವೇ ಫಾಲೋ ಮಾಡ್ತಿರೋದು, ಸ್ವಲ್ಪ ನನಗೆ ಡಾರ್ಕ್ ಸ್ಕಿನ್ ಜಾಸ್ತಿ ಇಷ್ಟ. ಡಾರ್ಕ್ ಸ್ಕಿನ್ ಅಂದರೆ ಡಾರ್ಕ್ ಸ್ಕಿನ್ ಅಂಡರ್ ಡಾರ್ಕ್ ಸ್ಕಿನ್ ತುಂಬ ಟೈಪ್ಸ್ ಬರುತ್ತೆ. ಎಕ್ಸಾಂಪಲ್, ನಮ್ಮ ಸ್ಕಿನ್ ಇದ್ದಕ್ಕಿದ್ದಂಗೆ ಸ್ವಲ್ಪ ಕಲರ್ ಎಲ್ಲ ಡಿಮ್ ಆಗೋದು ಆ್ಯಂಡ್ ಡಲ್ಲಾಗಿ ಕಾಣಿಸೋದು, ಈ ಥರ ಎಲ್ಲ ಆ ಥರ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಿದ್ದೀನಿ. ಈ ಅಜಿಲಿಕ್ ಆ್ಯಸಿಡ್ ಈಗ ನಿಮಗೆ ಪಿಗ್ಮೆಂಟೇಷನ್ನು, ಮೆಲಾಸ್ಮಾ ಇದೆಲ್ಲ ಟ್ರೀಟ್ ಮಾಡುತ್ತೆ. ಬಟ್ ಒಂದು ಗ್ಲೋಯಿಂಗ್ ಆ್ಯಂಡ್ ಒಂದು ಬ್ರೈಟ್ ಸ್ಕಿನ್ ಬೇಕು ಅಂತಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಿದೆ ಅಂತ ನೋಡಿ, ಏನು ಬೇಕು ನಿಮ್ಮ ಸ್ಕಿನ್ಗೆ ಅನ್ನೋದನ್ನು ಸೇಫ್ ಇಂಗ್ರೀಡಿಯೆಂಟ್ಸ್ನ ಚೂಸ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ನಾನು ಇದ್ರ ಜೊತೆ ನೈಟ್ ಸ್ಕಿನ್ ಕೇರಲ್ಲಿ ಸದ್ಯಕ್ಕೆ ಆ್ಯಡ್ ಮಾಡ್ಕೊಂಡಿರೋದು ಇದೊಂದು ಎಕ್ಸ್ಟ್ರಾ. ಸೊ ಇವಾಗ ನನ್ನ ನೈಟ್ ಸ್ಕಿನ್ ಕೇರ್ ಇದು ಮತ್ತು ಇದು ಇಷ್ಟೇ. ಓಕೆ, ಸೊ ಇದೇ ಏನಂದರೆ, ಇದು ಯಾವುದು ಬ್ರ್ಯಾಂಡ್ ಅಪ್ಪ, ಇದು ಬ್ರ್ಯಾಂಡೇ ಮರ್ತೋಗಿದ್ದೀನಿ. ಇದು ಯಾವುದೋ ಕೊರಿಯನ್, ಇದು ಮೇಡ್ ಇನ್ ಕೊರಿಯಾ ಅಂತ ಇದೆ. ಸಾರಿ, ಹಿಯರ್ ಆಕ್ಸಿಸ್ ವೈ ಬ್ರ್ಯಾಂಡಿಂದ ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಗ್ಲೋ ಸೀರಮ್. ಓಕೆ, ಇದನ್ನು ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಇವಾಗ ನನ್ನ ಅಜಿಲಿಕ್ ಆ್ಯಸಿಡ್ ಕ್ರೀಮ್ ಅಪ್ಲೈ ಹೇಗೆ ಮಾಡ್ತೀನಿ ಅಂದರೆ, ಫಸ್ಟು ಇದನ್ನು ಅಪ್ಲೈ ಮಾಡಿಬಿಟ್ಟು ಸೀರಮ್ನ, ನೆಕ್ಸ್ಟ್ ಬಂದು ಇದನ್ನು ಅಪ್ಲೈ ಮಾಡ್ತೀನಿ. ಡ್ರೈ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ತೀನಿ. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಈಗ ಸ್ವಲ್ಪ ನನಗೆ ಡ್ರೈ ಸ್ಕಿನ್ ಇಶ್ಯೂಸ್ ನೋಡ್ತಿರೋದು. ಬಟ್ ನಾನು ಡ್ರೈ ಸ್ಕಿನ್ ಕನ್ವರ್ಟ್ ಆಗಿಬಿಟ್ಟಿದೆ ಅಂತ ಹೇಳಿ ನಾನು ತುಂಬ ಆಯಿಲಿ ಬೇಸ್ಡ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿಲ್ಲ. ಯಾಕಂದರೆ ನನಗೆ ಆಲ್ರೆಡಿ ಪಿಂಪಲ್ಸ್ ಇದೆ, ಇನ್ನೂ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಆಯಿಲಿ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ನಿಗೆ. ಅದಕ್ಕೆ ನಾನು ಏನು ಫಾಲೋ ಮಾಡ್ತಿದ್ದೆ ಅದೇ ಫಾಲೋ ಮಾಡ್ತಿದ್ದೀನಿ. ಅಂದರೆ ನಾನು ಯೂಸ್ ಮಾಡ್ತಿರೋ, ನನಗೆ ಯಾವುದು ಇಂಗ್ರೀಡಿಯೆಂಟ್ಸ್ ಸೆಟ್ ಆಗಿದೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಓಕೆ, ಸೊ ಇದು ಮಾಯ್ಶ್ಚರೈಸ್ ಟೈಪು ವರ್ಕ್ ಆಗುತ್ತೆ, ನನಗೆ ಸೀರಮ್ ಟೈಪು ವರ್ಕ್ ಆಗುತ್ತೆ, ಆ್ಯಂಡ್ ಒಂದು ಸ್ಕಿನ್ ಬ್ರೈಟ್ನಿಂಗ್ ಸೀರಮ್ ಥರನೂ ವರ್ಕ್ ಆಗ್ತಿದೆ. ಓಕೆ, ನಾನು ತುಂಬ ಡಿಫ್ರೆನ್ಸ್ ನೋಡಿದ್ದೀನಿ ನನ್ನ ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿರೋ ಸ್ಕಿನ್ನಲ್ಲಿ. ಲೈಕ್ ನನ್ನ ಸ್ಕಿನ್ ತುಂಬ ಡಲ್ ಆಗಿತ್ತು, ಲೈಕ್ ತುಂಬ ಟ್ಯಾನ್ ಆಗಿರೋ ಥರ ಕಾಣಿಸ್ತಿತ್ತು. ಬಟ್ ಇದು ಯೂಸ್ ಮಾಡಿದ್ಮೇಲೆ ಇದು ಯಾವ ಸ್ಪಾನ್ಸರ್ಡು ಅಲ್ಲ, ಎಂಥದ್ದು ಅಲ್ಲ. ಓಕೆ, ನಾನು ಪರ್ಸ್ನಲಿ ಈ ಕ್ರೀಮ್ನ, ಈ ಸೀರಮ್ನ ಯೂಸ್ ಮಾಡಿ ರಿವ್ಯೂಸ್ ಕೊಡ್ತಿರೋದು. ಓಕೆ, ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಬ್ರೈಟ್ ಮಾಡೋಕ್ಕೆ. ಆ್ಯಂಡ್ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಏನಿದು ಆಕ್ಟಿವೇಟೆಡ್ ನಿಯಾಸಿನಮೈಡ್
correct dark spots and brighten skin with plant derived squalane to lock in moisture for a glowing skin all day ಅಂತ ಇದೆ. ಓಕೆ, ಇದು ಇದರಲ್ಲಿರೋ 3 ಇಂಗ್ರೀಡಿಯೆಂಟ್ಸ್ ಬಂದು ನಿಯಾಸಿನಮೈಡ್, 5% ಸ್ಕ್ವಾಲನ್ ಅಂಡ್ ಅಗೇನ್ ಒಂದು ಫ್ರೂಟ್ ಎಕ್ಸ್ಟ್ರಾಕ್ಟ್ ಇದೆ, ಹಿಪೋಪಿ ಫ್ರೂಟ್ ಎಕ್ಸ್ಟ್ರಾಕ್ಟ್ ಅಂತ, and 50 ml ಇದು ಟೋಟಲ್ ಕ್ರೀಮು, ಸಾರಿ ಸೀರಮ್. ಓಕೆ, ಇದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಕೂಡ ಪ್ರೆಗ್ನೆನ್ಸಿ ಸೇಫ್, ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿರೋದು. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದನ್ನ ನಾರ್ಮಲ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಪ್ರೆಗ್ನೆನ್ಸಿ ಅವರು ಯೂಸ್ ಮಾಡ್ಬೋದು. ಓಕೆ, ಪ್ರೆಗ್ನೆನ್ಸಿಯಲ್ಲಿ ಯೂಸ್ ಮಾಡೋಕ್ಕೆ ಸೇಫ್ ಅಂತ ಅಂದಮೇಲೆ ನೀವು ಆ್ಯಂಡ್ ನಾರ್ಮಲ್ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಅವರು ಕೂಡ ಯೂಸ್ ಮಾಡ್ಬೋದು. ತುಂಬ ಸೇಫ್ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ನಿಯಾಸಿನಮೈಡ್ ಅಂತೂ ಲೈಕ್ ಸ್ಕಿನ್ ಲವ್ಸ್ ದಟ್ ಇಂಗ್ರೀಡಿಯೆಂಟ್. ಓಕೆ, ನಿಯಾಸಿನಮೈಡ್ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಫೇಡ್ ಮಾಡಿ ನಿಮ್ಮ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಸೊ ಈ ಸ್ಕ್ವಾಲನ್ ಬಂದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಒಂದು ಆ್ಯಂಟಿ ಏಜಿಂಗ್ ಇಂಗ್ರೀಡಿಯೆಂಟ್ಸ್ ಥರನೂ ವರ್ಕ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನ್ನ ಮೇಂಟೈನ್ ಮಾಡೋದಕ್ಕೂ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಇದು ನಾನ್ ಕಾಮಡಜೆನಿಕ್ ಸೀರಮ್, ಅಂದರೆ ನಿಮಗೆ ಏನಾಗುತ್ತೆ, ಈ ಪೋರ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಅರ್ಥ ಆಗೋ ಥರ ಹೇಳ್ತೀನಿ. ಈ ಪೋರ್ಸ್ಗಳಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ಆಯಿಲ್ ಫಿಲ್ ಆಗಿ ಪಿಂಪಲ್ಸ್ ಆಗೋ ಥರ ಎಲ್ಲ ಮಾಡಲ್ಲ. ಓಕೆ, ಇಟ್ ವೋಂಟ್ ಕ್ಲೋಸ್ ದಿ ಪೋರ್ಸ್. ಓಕೆನಾ, ನಾನು ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಿರೋದು. ಸೊ ತುಂಬ ಡೀಪ್ ಆಗಿರೋ ಕಾಂಪ್ಲಿಕೇಟೆಡ್ ವರ್ಡ್ಸ್ನ ಯೂಸ್ ಮಾಡ್ತಿಲ್ಲ. ಓಕೆ, ಸೊ ಆ್ಯಂಡ್ ಆಲ್ಸೋ ಆ್ಯಂಟಿ ಏಜಿಂಗ್ ಥರ ವರ್ಕ್ ಆಗುತ್ತೆ. ಅಂದರೆ ನಾವು ಪ್ರೆಗ್ನೆನ್ಸಿಲಿ ಯಾವುದೇ ಆ್ಯಂಟಿ ಏಜಿಂಗ್ ಕ್ರೀಮ್ನ ಯೂಸ್ ಮಾಡೋಕ್ಕಾಗಲ್ಲ. ಆಗಲೇ ಮುಂಚೆನೇ ಹೇಳಿರೋ ಥರ ಈ ವೈಟಮಿನ್ ಎ ಇರೋವಂಥ ರೆಟಿನೋಲೇ ಆಗಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸ್ಕ್ವಾಲನ್ ಬಂದು ಸೇಫು ಆ್ಯಂಡ್ ಆ್ಯಂಟಿ ಏಜಿಂಗ್ ಥರ ವರ್ಕ್ ಆಗುತ್ತಲ್ವಾ, ಸೊ ಹಾಗಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದೊಂದು ಇಂಗ್ರೀಡಿಯೆಂಟ್ಸ್, ಎಕ್ಸ್ಟ್ರಾಡಿನರಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದರಲ್ಲಿ. ಆ್ಯಂಡ್ ಇನ್ನೊಂದು ಫ್ರೂಟ್ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ ಅದು. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ ಮಾಡೋದಕ್ಕೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಟ್ರೀಟ್ ಮಾಡೋದಕ್ಕೂ ಕೂಡ ವರ್ಕ್ ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ ಈಗ, ಇದೂ ಕಂಬೈನ್ ಮಾಡಿದ್ದೀನಿ. ಸೊ ಇವೆರಡೂ ಕಂಬೈನ್ ಮಾಡಿದಾಗ ಲೈಕ್ ಇಟ್ಸ್ ವರ್ಕಿಂಗ್, ಸ್ವಲ್ಪ ಫಾಸ್ಟಾಗಿ ಕೂಡ ವರ್ಕ್ ಆಗ್ತಿದೆ ಆ್ಯಂಡ್ ಸ್ವಲ್ಪ ಜಾಸ್ತಿನೇ ರಿಸಲ್ಟ್ ಕೊಡ್ತಿದೆ. ಓಕೆ, ಇದಿಷ್ಟೇ. ಸೊ ನೀವು ಇದೊಂದೇ ಮಾಯ್ಶ್ಚರೈಸರ್ ಜೊತೆ ಯೂಸ್ ಮಾಡ್ಬೋದು ಅಥವಾ ಇದನ್ನು ಕೂಡ ಯೂಸ್ ಮಾಡ್ಬೋದು. ಅಫೋರ್ಡಬಲ್ ಇದೆ ನಿಮಗೆ ಅಂದರೆ. ಓಕೆ, ಇಲ್ಲ ಅಂದರೆ ದಯವಿಟ್ಟು ಇದನ್ನೇ ಯೂಸ್ ಮಾಡಿ ಸಾಕು. ಇದು ಬಂದು 1290 ರೂಪೀಸ್ ಆಫರಲ್ಲಿ ಸಿಕ್ಕಿದ್ದು. ಇದರ ಒರಿಜಿನಲ್ ಕಾಸ್ಟ್ ಬಂದು ನೋಡಿ, ನನಗೆ ಕಾಸ್ಟ್ ನನಗೆ ಕಾಣಿಸ್ತಿಲ್ವೋ ಅಥವಾ ಇಲ್ಲಿ ಹಾಕಿಲ್ವೋ ಗೊತ್ತಾಗ್ತಿಲ್ಲ. ಹಿಂದೆ ಬಂದರೆ ಫುಲ್ ಕೊರಿಯದೇ ವರ್ಡ್ಸ್ ಇದೆ. ಇದ್ರ ಒರಿಜಿನಲ್ ಕಾಸ್ಟ್ ಎಷ್ಟು ಅಂತ ನಾನು ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಪ್ರಾಡಕ್ಟ್ದು, ಚೆಕ್ ಮಾಡ್ಕೊಳ್ಳಿ. ಬಟ್ ನನಗೆ ಆಫರಲ್ಲಿ ಇದು 1290 ರೂಪೀಸಿಗೆ ಸಿಕ್ತು. ಈ ಬ್ರ್ಯಾಂಡ್ ಆಕ್ಸಿಸ್ ವೈ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ರಿಸಲ್ಟು. ನೀವು ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು, ನೈಟ್ ಟೈಮಲ್ಲಿ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಇದು ಪ್ಲಸ್ ಇದು ಈಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ಆಗ್ತಿರೋ ಪಿಂಪಲ್ಸ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ ಟ್ರೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋ ಅಂಥದ್ದು, ಅಂದರೆ ನಾನು ತಗೊಳ್ತಿರೋ ಪ್ರಿಕಾಷನ್ಸ್. ಆದರೆ ಇನ್ನೊಂದು ಪಾಯಿಂಟ್ನ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಈ ಜರ್ನಿಯಲ್ಲಿ ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರು ಇವಾಗ ಒಂದು 100% ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಿತ್ತು ಅಂದರೆ ಇವೆಲ್ಲ ಯೂಸ್ ಮಾಡಿದಾಗ ಒಂದು ಲೈಕ್ 50 or 60% ಆ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಲೈಕ್ ಪ್ರಿವೆಂಟ್ ಮಾಡುತ್ತೆ. ಆದರೆ ಇನ್ನು 30 to 40% ಆಗೇ ಆಗುತ್ತೆ, ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಇಟ್ ಇಸ್ ಲೈಕ್ ಡಿಫಾಲ್ಟ್, ಸ್ವಲ್ಪನಾದರೂ ಚೇಂಜಸ್ ಆಗೇ ಆಗುತ್ತೆ ನಮ್ಮ ಸ್ಕಿನ್ ಆ್ಯಂಡ್ ಎಲ್ಲ. ಸೊ ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೆಲ್ಲ ಲೈಕ್ ರಿಕವರ್ ಆಗಿಬಿಡುತ್ತೆ ಒನ್ಸ್ ಬೇಬಿ ಡೆಲಿವರಿ ಆದಮೇಲೆ. ಓಕೆ, ಸೊ ಆದರೆ ನೀವು ಇಷ್ಟೂ ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂದರೆ ಲೈಕ್ ಆಮೇಲೆ ತುಂಬ ಟೈಮ್ ತೊಗೊಳ್ಬೋದು. ಮತ್ತು ಇನ್ನೊಂದು ಸರಿ ಈ ಪಿಗ್ಮೆಂಟೇಷನ್, ಮೆಲಸ್ಮಾ ಎಲ್ಲ ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ ಅದೇ ಕಡಿಮೆ ಆಗಿಬಿಡುತ್ತೆ, ಬಟ್ ಒಬ್ಬೊಬ್ಬರಿಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅನ್ನೋ ಥರ ಸ್ವಲ್ಪ ಇವಾಗಿಂದನೇ ಕೇರ್ ಮಾಡ್ತಾ ಹೋಗ್ಬೇಕು ಸ್ಕಿನ್ ಕೂಡ.
ಅಷ್ಟೇ. ಸೊ ನಾನು ಸದ್ಯಕ್ಕೆ ನನ್ನ ಸ್ಕಿನ್ ಕೇರ್ನ ಇಷ್ಟು ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಇವಾಗ. ಆ್ಯಂಡ್ ಇನ್ನೊಂದು, ನಾನು ನ್ಯಾಚುರಲ್ ರೆಮಿಡಿ ಅಂದರೆ ಓಮ್ ರೆಮಿಡಿ ಯೂಸ್ ಮಾಡ್ತಿರೋದು ಸದ್ಯ ಸಿಚುವೇಶನಲ್ಲಿ. ರೈಸ್ ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು, ಸರಿ ಎರಡೂ ಒಂದೇ. ಓಕೆ, ರೈಸ್ ಫ್ಲೋರ್ ಮತ್ತು ಗ್ರಾಮ್ ಫ್ಲೋರ್, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇವೆರಡನ್ನೂ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ತುಂಬ ಫೈನಾಗಿ ಗ್ರೈಂಡ್ ಆಗಿರಲಿ. ತುಂಬ ತುರಿ ಇದ್ದರೆ ಮತ್ತೆ ನೀವು ಸ್ಕಿನ್ನಾಗಿ ಹಚ್ಚಬೇಕಾದ್ರೆ ಅದೊಂಥರ ಸ್ಕ್ರಬ್ ಟೈಪ್ ವರ್ಕ್ ಆಗಿ ಎವ್ರಿ ಡೇ ನೀವು ಹಚ್ಚೋದ್ರಿಂದ ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗ್ಬೋದು. ಓಮ್ ರೆಮಿಡಿ ಇಸ್ ಸೇಫ್, ಬಟ್ ನೀವು ಅದನ್ನ ಯೂಸ್ ಮಾಡೋ ಥರ ಮಾಡಿದ್ರೆ ಮಾತ್ರ. ಅದನ್ನು ನೀವು ರಾಂಗ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಓಮ್ ರೆಮಿಡೀಸ್ ಇಂದನೂ ಕೂಡ ಡ್ಯಾಮೇಜ್ ಆಗುತ್ತೆ. ಓಕೆ, ತುಂಬ ಫೈನ್ ಪೌಡರ್ ಆಗಬೇಕು. ಲೈಕ್ ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿರ್ತಾರೆ ಅಥವಾ ಆಚೆ ಪರ್ಚೇಸ್ ಮಾಡಿರ್ತೀರಾ, ವಾಟ್ ಎವರ್, ನೀವು ಒಂದ್ಸರಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಫುಲ್ ಫೈನ್ ಪೌಡರ್ ಆಗಿ ಮಾಡ್ಕೊಂಡಾದ್ಮೇಲೆ ಅದು ತುಂಬ ಸ್ಮೂತ್ ಆಗುತ್ತೆ ಪೌಡರ್. ಆವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಜಸ್ಟ್ ನಿಮ್ಮ ಸ್ಕಿನ್ ಮೇಲೆ ಸ್ಪ್ರೆಡ್ ಮಾಡಬೇಕೇ ಹೊರತು ರಬ್ ಮಾಡಬಾರ್ದು. ಓಕೆ, ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ 1 or 2 minutes ಇಷ್ಟೇ ನಾನು ಫಾಲೋ ಮಾಡೋದು. ಎವ್ರಿ ಡೇ ಮಾಡ್ತೀನಿ ಅಂತ ಆಗಲ್ಲ, ಬಟ್ ಟೈಮ್ ಸಿಕ್ತಾಗಂತೂ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ರೈಸ್ ಫ್ಲೋರ್ ಮತ್ತು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಫೇಸ್ ವಾಶ್ ಮಾಡಬೇಕಾದ್ರೆ ಜಸ್ಟ್ ಒಂದು 2 minutes ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ತೀನಿ. ಅಂದರೆ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ, ಅದಾದಮೇಲೆ ಈ ಪ್ಯಾಕ್ ಒಂದು 1 or 2 minutes ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿಬಿಡ್ತೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಫೇಸ್ ವಾಶ್ ಹಾಕೋಕೆ ಹೋಗ್ಬೇಡಿ, ಸ್ಕಿನ್ ಎಕ್ಸ್ಟ್ರೀಮ್ ಡ್ರೈ ಆಗುತ್ತೆ. ಓಕೆ, ಇದಿಷ್ಟೇ. ಮತ್ತು ಈ ಟ್ರಿಕ್ಸ್ನ ನೀವೇನಾದರೂ ಆಯಿಲಿ ಸ್ಕಿನ್ ಇದ್ದೀರಾ ಅಂತಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು. ನೀವೇ ನೋಡ್ತೀರಾ ನಿಮ್ಮ ಸ್ಕಿನ್ನಲ್ಲಿ ಈ ಪ್ರೊಡಕ್ಷನ್ ಡೇ ಬೈ ಡೇ ಕಡಿಮೆ ಆಗ್ತಾ ಬರೋದು, ಅದೊಂದು. ಓಕೆ, ಇನ್ನೇನು, ನಾನು ಆದಷ್ಟು ಬೇಗ ನನ್ನ ಪ್ರೆಗ್ನೆನ್ಸಿ ನೈಟ್ ಸ್ಕಿನ್ ಕೇರ್ನ ಶೇರ್ ಮಾಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಅಂತ. ಆದರೆ ಸದ್ಯಕ್ಕೆ ನಾನು ಆ್ಯಸಿಲಿಕ್ ಆ್ಯಸಿಡ್ ಬಗ್ಗೆ ರಿವ್ಯೂಸ್ ಕೊಡಬೇಕಿತ್ತು. ಆ್ಯಂಡ್ ಅದ್ರ ಜೊತೆ ನಾನು ಆ್ಯಡೆಡ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿದ್ದೀನಿ ಅದನ್ನು ರಿವ್ಯೂಸ್ ಕೊಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ಆ್ಯಸಿಲಿಕ್ ಆ್ಯಸಿಡ್ ಬಂದು ಕಂಬೈನ್ಡ್ ವಿತ್ ನಿಯಾಸಿನಮೈಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಈ ನಿಯಾಸಿನಮೈಡ್ ಪ್ಲಸ್ ಆ್ಯಸಿಲಿಕ್ ಆ್ಯಸಿಡ್ ನೀವು ಕಂಬೈನ್ ಮಾಡಿ ಅಪ್ಲೈ ಮಾಡಿದಾಗ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನಿಯಾಸಿನಮೈಡ್ ಕೂಡ ಡಾರ್ಕ್ ಸ್ಪಾಟ್ಸ್ನ ಫೇಡ್ ಮಾಡುತ್ತೆ. ಆ್ಯಂಡ್ ಇದು ಕೂಡ ನಿಮಗೆ ಸ್ಕಿನ್ನಲ್ಲಿ ಎಲ್ಲ ಪ್ರಾಬ್ಲಮ್ಸ್ನ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಲ್ವ. ಸೊ ಹಾಗಾಗಿ ಎರಡನ್ನೂ ಕಂಬೈನ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ನಿಯಾಸಿನಮೈಡ್ ಸೀರಮ್ ಅಥವಾ ಮಾಯ್ಶ್ಚರೈಸರ್ ಹಾಕಿದ್ದೀರಾ ಅಂದರೆ ಅದು ಡ್ರೈ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಆಲ್ ಓವರ್ ಫೇಸ್ ಇದು ಸ್ವಲ್ಪ ತೊಗೊಂಡು ಸ್ಪ್ರೆಡ್ ಮಾಡಿ ಅಷ್ಟೇ. ಓಕೆ, ಇದಿಷ್ಟೇ. ಸೊ ಇದಿಷ್ಟೇ ಹೇಳ್ತಾ ನಾನು ನನ್ನ ಈ ವಿಡಿಯೋನ ಮುಗಿಸಿದ್ದೀನಿ. ಐ ಥಿಂಕ್ ಸ್ವಲ್ಪ ಲಾಂಗ್ ಆಗಿದೆ ವಿಡಿಯೋ, ಯಾಕಂದರೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಜಾಸ್ತಿ ಆಗಿರುತ್ತೆ ವಿಡಿಯೋದು. ಇದಿಷ್ಟು ಹೇಳ್ತಾ ನಾನು ನನ್ನ ಈ ವಿಡಿಯೋನ ಇಲ್ಲಿಗೆ ಫಿನಿಶ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಬೇಕು ಆ್ಯಂಡ್ ಏನು ಕಂಟೆಂಟ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಸೊ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಮಾಡ್ತೀನಿ. ಓಕೆ, so thank you everyone for watching this video. Bye everyone, take care.